ಸೇಡು 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 ಸೃಷ್ಟಿಯ ಸಮಸ್ತ ಶಕ್ತಿಗಳನ್ನೊಡಗೂಡಿದ ಮತ್ಸ್ಯಲೋಕದ ಜೀವನಾತ್ಮರಣಗಳು ತಾಂಡವ ನೃತ್ಯ ಮಾಡಿದ ಆ ಅಮಾನುಷ ಕೃತ್ಯ ಮಾಡಿದ ಸೇಡು ನನ್ನ ಸದಯರ ಶತದೇಹಗಳನ್ನು ಹೂತಿಟ್ಟ ಈ ವಸುಂಧರ ಸ್ಥಳ ಗರ್ಭದಿಂದ ವಿಜೃಂಭಿಸಿದ ಹೃದಯಾಂಗಮದ ಕಾಡ್ಗಿಚ್ಚು ನರಪಶುಗಳ ಹೃದಯದ ಪ್ರತಿರೂಪದಿಂದ ಶತಛಿದ್ರವಾದ ರೋಷಾವೇಶದ ವಿಷದಾಹದ ಸುರಪಾನ ಅಲ್ಲ ಅಲ್ಲ ಮಧುಪಾನ ಛೇ ಅದು ಅಲ್ಲ ಕುರು ಕುರು ರಕ್ತಪಾನ ಶಕುನಿ ನಿಲ್ಲಿಸು ನಿನ್ನ ಪೌರಶಕ್ತಿಗಳ ಹೀನ ಪ್ರಲಾಪನಾದ ಅಸಂಭವ ಏನೀ ಪ್ರತಿಧ್ವನಿ ಆಟಾಟೋಪದ ತಿರಸ್ಕಾರ ನಿನ್ನ ಕುಲಕಳಂಕಿತ ಜನ್ಮಕ್ಕೆ ಧಿಕ್ಕಾರ ಶತ್ರುಗಳ ನಾಶ ಶತ್ರುಗಳ ನಾಶ ಇಲ್ಲ ಪ್ರಚಂಡನ ಜನ್ಮಕ್ಕೆ ಧಿಕ್ಕಾರ ಪ್ರಚಂಡನ ಜನ್ಮಕ್ಕೆ ಧಿಕ್ಕಾರ ಇಲ್ಲ ಶತರುಂಡ ಪ್ರವಾಹದ ಚಮತ್ಕಾರ ಸುಳ್ಳು ಸುಳ್ಳು ಎಲ್ಲೆಡೆಗಿತು ನಿನ್ನ ರೋಷ ನಿನ್ನ ತಮ್ಮಂದಿರನ್ನು ನಿರಾಕಾರ ಬಂಧನದಲ್ಲಿರಿಸಿ ನರಳಿಸಿಕೊಂಡ ಆ ಚಲದಂಕವನ್ನು ಮರೆತು ಅವನ ಅನ್ನದ ಮಹಿಗೆ ಮೈಮರೆತಿವೆಯ ಏನಾಯಿತು ನಿನ್ನ ಸೇಡು ಎಲ್ಲೆಡೆಗಿತು ನಿನ್ನ ರೋಷ ಸಾಧು ಸಾಧು ಏನೀ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗೆಳೆಯುತ್ತಿರುವ ಅಧಮ ಮರುಳಗಳೇ ಸಾಧು ಏಕಿ ಕುಕ್ಷಿ ಬಗೆವ ಕುಹದ ಕಂಠದ ಕರ್ಕಶ ಕೇಕೆ ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಚಂಡಮಾರುತದ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹದ ಕುಕ್ಷಿಕದಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಕಪಟ ದ್ಯೂತ್ಯ ವಿದ್ಯೆ ವಿಶಾರದನಾದ ಈ ಸೌಬಲ ರಾಜ ಶಕುನಿಯೊಡನೆಯೇ ನಿಮ್ಮಗಳ ಸರಸ ಸಲ್ಲಾಪಗಳು ತುಮತ ದುರ್ಜಾತ ದುರುಳ ದುರ್ಯೋಧನನೇ ಕೇಳೋ ಅಂದು ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತ ಸೌಬಲ ರಾಜನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಆ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬಾ ಅಬ್ಬಾ ಈಗಲೂ ನನ್ನ ಗುಂಡಿಗೆಯು ನಡುಗುತ್ತಿದೆ, ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು. ಅಂದು ಅಂದು ನನ್ನ ಹದಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಹಿಡಿ ಅನ್ನ, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ಆ ನನ್ನ ಹದಭಾಗ್ಯ ಸಹೋದರರೆಲ್ಲರೂ ಅವೆಲ್ಲವನ್ನೂ ನನಗಿತ್ತು. ಅವರೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಮೃತರಾದರು. ದುರ್ಯೋಧನ ಒಬ್ಬೊಬ್ಬರಾಗಿಯೇ ಮೃತರಾದರು. ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದಳಿಯದೆ ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ಬೆಂದು ನೊಂದು
ಕೃಶನಾಗಿದ್ದೇನೆ. ಈ ನನ್ನ ದೇಹವನ್ನು ಅಣು ಅಣುವಾಗಿ ತುಂಡರಿಸಿ ನೋಡಿದರು ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ತಿನ್ನಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ಅರಸಲು ಅಸಾಧ್ಯ. ದುರ್ಯೋಧನ, ಅಸಾಧ್ಯ. ದುಷ್ಟ ದುರ್ವಿಧಿಯ ಹಠದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳೋ, ನಾನು ಕೂಡ ನಿನ್ನಂತೆಯೇ 99 ಮಂದಿ ಸಹೋದರನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಕಲ ಸಾಮಂತರಾಜರುಗಳಿಂದ ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಆದರೆ ಆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದ. ಆದರೂ ಚಿಂತೆ ಇಲ್ಲ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ಈ ಎಂಬ ಹಿರಿಯರ ನಾಡ್ನುಡಿಯಂತೆ ದುರ್ಯೋಧನ ನನ್ನ 99 ಮಂದಿ ಸಹೋದರ ದೇಹದ ಮೂಳೆಗಳಿಂದ ಈ ದಾಳಗಳನ್ನು ನಿರ್ಮಿಸಬಹುದು. ಇದೇ ದಾಳಗಳ ಸಹಾಯದಿಂದಲ್ಲವೇ ನೀನು ಪಾಂಡವರ ರಾಜ್ಯ ಸಂಪತ್ತನ್ನು ಕಸಿದುಕೊಂಡಿದ್ದು. ಈಗ ಇದೇ ದಾಳಗಳಿಂದ ನಿನ್ನ ವಂಶವನ್ನೇ ನಿರ್ಭೇದನ ಮಾಡದೆ ಹೋದಲ್ಲಿ ಈ ಶಕುನಿಗೆ ಎಲ್ಲಿಹುದು ಮನಃಶಾಂತಿ, ಎಲ್ಲಿಹುದು ಮನಃಶಾಂತಿ? ದಾಳಗಳಲ್ಲವೋ ಮರುಳೆ ಇವುಗಳು, ದಾಳಗಳಲ್ಲವೋ ದಾಳಗಳಲ್ಲವೋ ಮರುಳೆ ಇವುಗಳು, ದಾಳಗಳಲ್ಲವೋ ಜನ್ಮದಾತ ನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು. ಜನ್ಮದಾತ ನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು, ಮೂಳೆಗಳು ಮೂಳೆಗಳು ದಾಳಗಳಲ್ಲವೋ ಮರುಳೆ ಇವುಗಳು, ದಾಳಗಳಲ್ಲವೋ. ನನ್ನ ತಂದೆ ತಮ್ಮಂದಿರ ಗೋಳು, ಮುಂದೆ ನಿನ್ನ ಕುರುವಂಶವೇ ಹಾಳು. ದ್ರೋಹಿ, ನನ್ನ ತಂದೆ ತಮ್ಮಂದಿರ ಗೋಳು, ಮುಂದೆ ನಿನ್ನ ಕುರುವಂಶವೇ ಹಾಳು. ತಾಳ ಸರ್ಪವನ್ನು ತುಳಿದೆಚ್ಚರಿಸಿ ಪೂಳ ಕೌರವನು ಕೇಳೋ. ನಾಳೆ ನಡೆಯಲಿ ಘೋರ ಕಾಳಗೆ ಕೌರವ ಹೆಣಗಳ ಸಾಲು ಸಾಲು. ನಾಳೆ ನಡೆಯಲಿ ಘೋರ ಕಾಳಗದಿ ಕೌರವ ಹೆಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ದುರುಳನಕೆ, ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ದುರುಳನೆಗೆ ಕಥಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ಕಥಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದ್ದು ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ, ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ದಾಳಗಳಲ್ಲವೋ ಮರುಳೆ ಇವುಗಳು, ದಾಳಗಳಲ್ಲವೋ ದಾಳಗಳಲ್ಲವೋ ಮರುಳೆ ಇವುಗಳು, ದಾಳಗಳಲ್ಲವೋ ಜನ್ಮದಾತ ನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು. ಜನ್ಮದಾತ ನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು, ಮೂಳೆಗಳು
ಮೂಳೆಗಳು ಮೂಳೆಗಳು ದಾಳಗಳಲ್ಲವೋ ಮರುಳೆ ಇವುಗಳು ದಾಳಗಳಲ್ಲವೋ ದಾಳಗಳಲ್ಲವೋ ದಾಳಗಳಲ್ಲವೋ. ದುರ್ಯೋಧನ, ಅಡಿಗಡಿಗೂ ನಿನ್ನನ್ನು ಅಡ್ಡದಾರಿಗೆಳೆದು ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸುವೆನು. ಅಳಬೇಡಿ 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 ನನ್ನ ಹದಭಾಗ್ಯ ಸಹೋದರರೇ, ಅಳಬೇಡಿ. ಅಳಬೇಡಿರೋ ನನ್ನ ಅಳಬೇಡಿರೋ ನನ್ನ ಹತಭಾಗ್ಯ ಸಹೋದರರೇ, ಅಳಿಯದೆ ಉಳಿಯದು ಕುರುಕುಲ. ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ, ಅಳಬೇಡಿರೋ. ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ, ಅಳಬೇಡಿರೋ. ಅಳಿಯದೆ ಉಳಿಯದು ಕುರುಕುಲ. ಅಳಬೇಡಿ ಅಳಬೇಡಿ ನನ್ನ ಹದಭಾಗ್ಯ ಸಹೋದರರೇ, ಅಳಬೇಡಿ. ಅಳಿಯದೆ ಉಳಿಯದು ಕುರುಕುಲ. ಆ ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ರುಂಡಗಳಿಂದ ಆ ನರಕದಲ್ಲಿಯೇ ನಿಮ್ಮ ನಿರಾಂಜನವನ್ನು ಮಾಡಿಸುವನು. ಆ ನರಕದಲ್ಲಿಯೇ ನಿಮ್ಮ ನಿರಾಂಜನವನ್ನು ಮಾಡಿಸುವನು. ಎಲವೆಲವೋ ಮೂರ್ಖ ಕೌರವನೇ, ಶಕುನಿ ಎಂಬ ಪದದ ಅರ್ಥವೇನಾದರೂ ಬಲ್ಲೆಯೇನು? ಶಾ ಎಂದರೆ ಶಸ್ತ್ರವಿಲ್ಲದೆ, ಕು ಎಂದರೆ ಕುರುಕುಲವನ್ನು, ನೀ ಎಂದರೆ ನಿರ್ನಾಮ ಮಾಡುವುದು. ಇದಕ್ಕೆ ಶಕುನಿ ಎಂದು ಹೆಸರು. ಈ ಶಕುನಿ ಎಂಬ ಪದದ ಮಧ್ಯದಲ್ಲಿರುವ ಕು ನಿರ್ಗಮಿಸಿದರೆ ಏನಾಗುವುದೋ? ನಿನ್ನ ಪಾಲಿಗೆ ನಾನು ಅದೇ ಆಗುತ್ತೇನೆ. ದುರ್ಯೋಧನ, ನೀನು ನರಕದಲ್ಲಿ ಪಡುವ ಚಿತ್ರಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಅತಿ ಭಯಾನಕವಾಗಿರುವುದು. ದುರ್ಯೋಧನ, ಅತಿ ಭಯಾನಕವಾಗಿರುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸರನ್ನು ಬಿಡುವವರಿಲ್ಲದಂತೆ ಮಾಡಿ ಆ ನರಕದ ಮಾರ್ಗವನ್ನೇ ಹಿಡಿಯುವಂತೆ ಮಾಡುವೆನು. ಆ ನರಕದ ಮಾರ್ಗವನ್ನೇ ಹಿಡಿಯುವಂತೆ ಮಾಡುವೆನು. ಮಾರ್ಗ ನಿನಗೆ ಶಕುನಿ, ನಿನಗೆ ಪರಮವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಇಷ್ಟೊಂದು ಆತರ ಬೇಕೇ ಸುಯೋಧನ? ನಾನು ಮಾಡಿದ ಕಾರ್ಯವು ಯುದ್ಧವೇ ಮಾವ. ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು
ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಪೌರುಷವೀರನು, ತನ್ನೆರಡು ತೋಳುಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲನು. ಆದರೆ ನಾತಿ ಹಿಂಸೆ, ಸಹಿತ ಕಲಹ ಇದು ಉಚಿತವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನಿಗೆ ಸ್ಥಾಪಿತವಾಗಿ ಹೇಳಿದು. ದುರಾಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ಆಧರಿಸುವವರ ಮೊದವ ಧಿಕ್ಕರಿಸಿ ಆಧರಿಸುವವರ ಮೊದವ ಧಿಕ್ಕರಿಸಿ ಆಧರಿಸುವವರ ಮೊದವ ಧಿಕ್ಕರಿಸಿ ಆಧರಿಸುವವರ ಮೊದವ ಧಿಕ್ಕರಿಸಿ ಸಾಧುವೇಷಧಾರಿ ಚೋರವೀತು ಅವನ ಬಲ್ಲೆಯ ವಿದುರನ ಬಳಿಗೋದ ಪರಿಯ ಬಲ್ಲೆಯ ಈ ನುಡಿ ಅಗ್ರಜ ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಕುಚೋದ್ಯವನ ಬಲ್ಲೆಯ ಈ ನುಡಿ ಅಗ್ರಜ ಅಗ್ರಜ ಕಶಪಾದಿ ಸುತರ ಮೃಗಗಳಂತೆ ಬಂದ ಕಶಪಾದಿ ಸುತರ ಮೃಗಗಳಂತೆ ಕೊಂದ ಅಗ್ರಜ ಕಶಪಾದಿ ಸುತರ ಮೃಗಗಳಂತೆ ಕೊಂದ ಅಗ್ರಜ ಕಶಪಾದಿ ಸುತರ ಮೃಗಗಳಂತೆ ಕೊಂದ ವರವೇಷಧಾರಿ ಅಗ್ರಜ ವರವೇಷಧಾರಿ ತೋರವೀತು ಅವನ ಬಲ್ಲೆಯ ಈ ನುಡಿ ಅಗ್ರಜ ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಕುಚೋದ್ಯವನು ಬಲ್ಲೆಯ ಈ ನುಡಿ ಅಗ್ರಜ ಬಲ್ಲೆಯ ಈ ನುಡಿ ಅಗ್ರಜ ಬಲ್ಲೆಯ ಈ ನುಡಿ ಅಗ್ರಜ ಅಗ್ರಜ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗುತ್ತಮ್ಮ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗೋ. ಅಗ್ರಜ ಹೋದರ ಆದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆಧರಿತ ವಿದುರನ ಮನೆಯನ್ನು ಆಶ್ರಯಿಸುವನು. ಇದಷ್ಟೊಂದು ಅವ ಹೇಳನಂಡ. ಅವ ಹೇಳವಲ್ಲ ಸಹೋದರ. ಯದುಪತಿಯು ಭಕ್ತರ ಪರಾಧೀನ. ವಿದುರನಂತಹ ಭಕ್ತರು ಆತನಿಗೆ ಮತ್ಯಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರಲು ಚಿಂತಿಸಬೇಡ. ಹೋಗುತ್ತಮ್ಮ. ಏನು ಕೃಷ್ಣನಿಗೆ ಸತ್ಕಾರವೇ? ಏಳಿ ಪಾಂಡವರು ಕೂಡಿ ಬಾಳುವರು ಬೇಡ ಬೇಡ ಬಲು ಬೇಸರವ. ಏಳಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವ. ಬೇಡ ಬೇಡ ಬಲು ಬೇಸರ ಬೇಡ ಬೇಡ ಬಲು ಬೇಸರವ. ಅಗ್ರಜ ಹೋದರ ಕಾಡಿಗೋಗಲಿ ನಾಡು ದೊರೆಯದು ಸಲ್ಲಲಾಗತಿ ರಾಜ್ಯವನ್ನು. ಅಗ್ರಜ ಹೋದರ ಕಾಡಿಗೋಗಲಿ ನಾಡು ದೊರೆಯದು ಸಲ್ಲಲಾಗತಿ ರಾಜ್ಯವನ್ನು. ಭ್ರಷ್ಟ ಪಾಂಡವರ ಮೆಟ್ಟಿ ಮೇರೆವೆ ಪುಷ್ಟಿ ಮೇರೆವೆ ದರೆಯೊಳಗೆ ಭ್ರಷ್ಟ ಪಾಂಡವರ ಮೆಟ್ಟಿ ಮೇರೆವೆ ನಾ ಪುಷ್ಟಿ ಮೇರೆವೆ ದರೆಯೊಳಗೆ ನಾ ಮೆಟ್ಟಿ ಮೇರೆವೆ ದರೆಯೊಳಗೆ ನಾ ಪುಷ್ಟಿ ಮೇರೆವೆ ದರೆಯೊಳಗೆ. ಎಚ್ಚರ ಎಚ್ಚರ ಆ ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ಸಮ್ಮತಿಸಿ ನೀನು ಸಂಧಿಗೊಪ್ಪಿಕೊಂಡಿದ್ದೆ. ಆದರೆ ನಮ್ಮಗಳ ಸರ್ವನಾಶಕ್ಕೆ ನೀನೇ ಕಾರಣನಾಗುವೆ. ಹೌದು ಅಗ್ರಜ, ಕುರುಕುಲ ವಿನಾಶಕ್ಕೆ ನೀನೇ ಕಾರಣ ಆಗುವೆ. ಆ ಕೃಷ್ಣನಿಗೆ ಸತ್ಕಾರ
ನನಗೊಪ್ಪದು ನನಗೊಪ್ಪದು ನನಗೊಪ್ಪದು. ಸಹೋದರ ಸಹೋದರ ನೋಡಿದ್ಯಾ ಮಾವ, ಅಭಿಮಾನಿಶಾಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ಮಾವ, ಮದ ಗಜಗಳೆಷ್ಟೇ ಇರಬಹುದು, ಈ ಸಿಂಹಕ್ಕೆ ಸರಿಸಾಟಿಯೇ. ಹೌದೌದು. ಮಾವ, ಈಗೇನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಂಬಂಧಿಸುವುದೋ ಅಥವಾ ನಿರಾಕರಿಸುವುದೋ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದಿದ್ದರೆ ಕೌರವೇಶ್ವರನ ಈ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದಂತಹ ಅಪಮಾನ, ಭಕ್ತಿ ವೈರಾಗ್ಯಗಳ ಪ್ರದರ್ಶನಕ್ಕೆ ಮರುಳಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸಿಕೊಳ್ಳುವೆ ಕುರುರಾಜ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವುದು. ಆತನ ಭಕ್ತಿ ವೈರಾಗ್ಯಗಳ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಸ್ವರೂಪವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಹಿಂದೆ ಶಿಶುಪಾಲ, ಜರಾಸಂಧ ಇವರುಗಳು ನಿನಗೆ ಎಂಥ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡರು. ಇಂತಹವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ? ಆ ನಂದ ಗೋಪಾಲನ ಮನೆಯ ಬಾಗಿಲನ್ನು ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಮಾವ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಆತನ ವಿಜಯೋನ್ಮತ್ತ ಯಾದವ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಪಡಿಸುವ ಸುಯೋಗವು ಈಗ ನಿನಗೊದಗಿರುವುದು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನದನ್ನು ನಿರಾಕರಿಸಬೇಕಾಗಿತ್ತು. ಹೌದು ಕೌರವೇಶ್ವರ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಈ ಸಂಕಟದಿಂದ ಉದ್ಧಾರ ಮಾಡಿರುವನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಪಾಪ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಿಲ್ಲ ಮಾವ. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವುಗಳನ್ನು ಎಲ್ಲಿಂದ ಅಭ್ಯಾಸ ಮಾಡಿಕೊಂಡೆ ಕೌರವೇಶ್ವರ? ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದು ಎಂದರೆ ಕ್ಷತ್ರಿಯ ವೀರರಿಂದ ಅನುರಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜ್ಯಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ ಕೌರವೇಶ್ವರ? ದೇಹಿ 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 ಎಂದು ಸರಿಯಾಗಿ ಹೇಳಿದ ಶಬರರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜು ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಹೋಗೋಣ. ಅಷ್ಟು ಮಾತ್ರವಲ್ಲ, ಬಾರಿ ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಮಾವ, ಏನು ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಈಗ ನಡೆ ಕೌರವೇಶ್ವರ. ಮಾವ, ನಿನ್ನ ಸಲಹೆ ಹೊರತಾಗಿ ಈ ಕೌರವೇಶ್ವರನ್ನು ಏನನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ಸುಯೋಧನ, ನಡೆ ಕುರುಕುಲ ರಣಕಲಿ. ನೀನಾಗುವೆ ರಣರಂಗದಲ್ಲಿ ನರಬಲಿ.
ನನ್ನ ಸೇಡಾಗ್ನಿಗೆ ಆಹುತಿಯಾಗಲಿರುವ ಪತಂಗವೇ, ನಡೆ. ಇನ್ನು ನಿನ್ನ ವಿನಾಶಕಾಲ ಕಾರ್ಯ ಆರಂಭ. ನಿನ್ನ ಒಡನಾಡಿಯಾಗಿ ನಿನ್ನ ಕುಲದ ಬೇರನ್ನೇ ಕಿತ್ತೆಸೆಯಲು ಸದಾ ಕಾಲ ನಿರೀಕ್ಷೆಯಲ್ಲಿರುವ ಈ ನಿನ್ನ ಸೋದರ ಮಾವನು ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದಾನು? ದುರ್ಯೋಧನ, ಈ ನಿನ್ನ ಸೋದರ ಮಾವನ ದೇಹದಲ್ಲಿ ದ್ವೇಷವೆಂಬ ವಿಷಜ್ವಾಲೆಯನ್ನು ಹೊತ್ತಿಸಿದೆ ಅಲ್ಲವೇ? ದುರ್ಯೋಧನ, ಈ ಯಾವ ನನ್ನ ಗಾಂಧಾರ ವಂಶವನ್ನೇ ನಿರ್ಭೇದನ ಮಾಡಿಸಿದೆಯೋ, ಗುಪ್ತ ರಂಗದ ರಸಿಕರ ಎದುರಾಗಿ ನಿನ್ನ ಭವ್ಯವಾದ ಅರಮನೆ ಶೂನ್ಯ. ಬೋರ್ ಗರವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೇ ಎಬ್ಬಿಸಿ ವೇಷ ವೃತ್ತಿಯನ್ನೇ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳೇ ಅಳೆವಂತೆ ಇಳೆವಂತೆ ಮಾಡಿ ಈ ನಿನ್ನ ಕುರು ಸಾಮ್ರಾಜ್ಯವು ಈ ಶಕುನಿಯು ಕುತಂತ್ರಿಸಿದ ಮಳೆಗೆ ಸಿಲುಕಿ ಕೊಚ್ಚಿ ಹೋಗಲಿ. ಚಂದ್ರಕುಲ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗಲಿ. ಹಸ್ತಿನಾವತಿಯಿಂದ ರಣರಂಗದವರೆಗೂ ರಕ್ತದ ಕಾಲುವೆಯೇ ಹರಿಯಲಿ. ದುರ್ಯೋಧನ, ಯಾವ ನಿನ್ನ ಸತಿ ಭಾನುಮತಿ ಮುಂಡೆಯಾಗಿ ಮಂಡೆಗೆದುರಿ ನಿನ್ನ ಚಿನ್ನ ಭಿನ್ನವಾದ ರುಂಡ ಮುಂಡಗಳ ಮೇಲೆ ಬಿದ್ದು ಗೋಳಾಡುವುದನ್ನು ಎಂದು ಎಂದು ಈ ನನ್ನ ನಯನಗಳಿಂದ ನೋಡುವೆನೋ ಅಂದೇ ನನ್ನ 99 ಸಹೋದರರ ಆತ್ಮಕ್ಕೆ ಶಾಂತಿ, ಈ ಶಗುನಿಗೆ ವಿಶ್ರಾಂತಿ. ಎಲವೆಲವೋ ಪಾಪಿ ದುರ್ಯೋಧನ, ಅಧಿಕಾರವಂತೆ ಅಧಿಕಾರ. ಇನ್ನೆಷ್ಟು ದಿನ ನಿನ್ನ ಅಧಿಕಾರ? ಅಧಿಕಾರ 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 ನನ್ನದೆಂದು ಉಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ನನ್ನದೆಂದು ಉಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ. ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಗೈವುದಿದೆ ನನ್ನ ಮನದಲ್ಲಿ. ನಿನ್ನ ಕುಲನಾಶ ಗೈವುದಿದೆ ನನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ನಾಶ ಮಾಡೋ ಆಸೆ ಇದೆ ನನ್ನ ಮನದಲ್ಲಿ. ನಿನ್ನ ನಾಶ ಮಾಡೋ ಆಸೆ ಇದೆ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ? ಇದು ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ? ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ನನ್ನದೆಂದು ಉಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ.
ಸೂರಧನುವ ಹಿಡಿದು ನಿಲ್ಲುವ ವೀರ ಪಾರ್ಥನು, ಸೂರಧನುವ ಹಿಡಿದು ನಿಲ್ಲುವ ವೀರ ಪಾರ್ಥನು, ಅನ್ಯಾಯದಿ ಪ್ರಾಣ ಕೊಡುವ ಸೂತಕರ್ಣನು, ಅನ್ಯಾಯದಿ ಪ್ರಾಣ ಕೊಡುವ ಸೂತಕರ್ಣನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಹಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ರುಂಡ ಮುಂಡ ತುಂಡು ಗೈವನು, ತನ್ನ ಗದೆಯಿಂದ ರುಂಡ ಮುಂಡ ತುಂಡು ಗೈವನು. ಇದು ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ, ಇದು ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ನನ್ನದೆಂದು ಹುಬ್ಬಿ ಮೆರೆಯುವೆ, ಆ ಭೀಮನಿಗೆ ಬಲಿ ಕೊಟ್ಟು ನಾನು ನೋಡು, ಪಾಪಿ ನಾನು ನೋಡು, ನೀಚ ನಾನು ನೋಡು, ದ್ರೋಹಿ ನಾನು ನೋಡುವೆ. ಪರಮಾತ್ಮ, ಪರಮಾತ್ಮ, ವಾಸುದೇವ, ಶ್ರೀ ರುಕ್ಮಿಣಿ ಲೋಲಾ ಭಕ್ತ ಬಾಂಧವ ಸಾಧು ಪೂಜಿತ ನಮೋ ವಾಸುದೇವ. ಸೃಷ್ಟಿಕರ್ತದ ನಮೋ ದೇವಾ, ದೇವಾ, ದೇವದೇವಾ. ಪರಮಾತ್ಮ, ಜಯ ಜಯ ದೇವಾ, ಭೋಗ ಮುನಿ ಪೂಜಿತ, ಜಯ ಜಯ ದೇವಾ, ಸುರ ಮುನಿ ಪೂಜಿತ, ರಾಧಾ ರಮಣ ಪಾವನ ನಾಮ, ರಾಧಾ ರಮಣ ಪಾವನ ನಾಮ, ಜಯ ಜಯ ದೇವಾ, ಕೃಷ್ಣ ಕೃಷ್ಣ. ಪರಮಾತ್ಮ, ವಾಸುದೇವ, ರುಕ್ಮಿಣಿ ಲೋಲ ರುಚಿಯ ಜಾಲ, ರುಕ್ಮಿಣಿ ಲೋಲ ರುಚಿಯ ಜಾಲ, ಮಂಗಳ ರೂಪ ಕೃಷ್ಣ, ಕೃಷ್ಣ. ಪರಮಾತ್ಮ, ಮಂಗಳ ರೂಪ ಮಾನವ ದಾತ, ಪರಮಾತ್ಮ, ಮಂಗಳ ರೂಪ ಮಾನವ ದಾತ,
ಮಂಗಳ ರೂಪ ಮಾನವದಾತ ಭವ ಭಯ ಬಂಧನ ಮುಕ್ತಿ ಸ್ವರೂಪ ಪರಮಾತ್ಮ ಭವ ಭಯ ಬಂಧನ ಮುಕ್ತಿ ಸ್ವರೂಪ ಭಕ್ತರ ಕಾಯೋ ದೇವಕಿ ತನಯ ಭಕ್ತರ ಕಾಯೋ ದೇವಕಿ ತನಯ ಸಾಕಿ ಜೀವನ ಸಾರ್ಥಕ ಪಡಿಸೋ ಪರಮಾತ್ಮ ಸಾಕಿ ಜೀವನ ಸಾರ್ಥಕ ಪಡಿಸೋ ಜಯ ಜಯ ದೇವಾ ಕೃಷ್ಣ ಕೃಷ್ಣ ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರುವುದು ದೇವ. ಎಂದಿಗೆ ಹಾ ಪರಮ ಪುರುಷನು ತನ್ನ ಅಭಯವಸ್ತವನ್ನು ಈ ನನ್ನ ತಲೆಯ ಮೇಲಿಡುವನು? ಯಾವ ಮಹಿಮಾ ಮೂರ್ತಿಯನ್ನು ನೋಡಲು ಹಗಲಿರುಳು ತಪಗೈದು ಬಳಲುತ್ತಿರುವೆನೋ? ಯಾವಾತನ ಮಂಗಳ ಸ್ವರೂಪವು ಅನವರತವೂ ನನ್ನ ಹೃದಯ ಮಧ್ಯದಲ್ಲಿ ನೆಲೆಗೊಂಡಿರುವುದು? ಯಾವಾತನು ಸಕಲ ಜೀವಿಗಳಿಗೂ ಆಧಾರನು, ಇಡೀ ಸಮಸ್ತಕ್ಕೂ ಕರ್ತನು, ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಹಾ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಬರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಪರಮಾತ್ಮ ವಾಸುದೇವ, ಎಂದಿಗೆ ನಿನ್ನ ದರ್ಶನ ಭಾಗ್ಯ ಲಭ್ಯವಾಗುವುದೋ ತಂದೆ? ಪರಮಾತ್ಮ, ನೀನಿಂದು ಪಾಂಡವರ ದೂತನಾಗಿ ಸಂಧಿಗಾಗಿ ಹಾ ದುರ್ಯೋಧನನೆಡೆಗೆ ಬರುವೆಯಂತೆ ನಿನಗಾಗಿ ಪಂಚ ಭಕ್ಷ ಪರಮಾನ್ನಗಳನ್ನು ಸಿದ್ಧ ಮಾಡಿಕೊಂಡು ಕಾದಿರುವರು ಆ ದುರ್ಯೋಧನಾದಿಗಳು. ಆದರೆ ಈ ಭಕ್ತ ಎಂದಿನಂತೆ ಇಂದೂ ಸಹ ಇರುವ ಈ ಸ್ವಲ್ಪ ಕ್ಷೀರವನ್ನು ನಿಮಗರ್ಪಿಸಿ ಉಳಿದ ಕ್ಷೀರವನ್ನು ಪ್ರಸಾದದ ರೂಪವಾಗಿ ನಾನೇ ಸೇವಿಸಿ ಬಿಡುವೆನು ದೇವಾ. ಇದೋ ನಿಮಗರ್ಪಿತವಾಗಲಿ. ಪರಮಾತ್ಮ, ಕೃಷ್ಣಾರ್ಪಣಮಸ್ತು. ಕೃಷ್ಣ ಮುಕುಂದ ಮಧುಸೂದನ ಮುರಹರಿ ಕೃಷ್ಣ ಮಧುಸೂದನ ಮುರಾರಿ. ಪರಮಾತ್ಮ, ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆಯಾಲಿಸಿ ಗೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆಯಾಲಿಸಿ ಗೌರಿ. ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ ವಾಸುದೇವ,
ರುಕ್ಮಿಣಿ ಲೋಲ ವಾರಿದ ಮಾಲ ಪರಮಾತ್ಮ ರುಕ್ಮಿಣಿ ಲೋಲ ವಾರಿದ ಮಾಲ ವರಗುಣಶೀಲ ವಸುದೇವ ಬಾಲ ಪರಮಾತ್ಮ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಪ್ರಭೋ ಮುರಾರಿ ಬಣ್ಣಿಸಲಹುದೇ ನಿನ್ನಯ ಲೀಲಾ ಪರಮಾತ್ಮ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜ ಲೋಚನ ಕರುಷನವ ತೋರೋ ಪರಮಾತ್ಮ ನೀರಜ ಲೋಚನ ದರುಶನವ ತೋರೋ ಮೊರೆ ಕೇಳಿ ನೀ ಬಾರಿಯ ಮುರಾರಿ ಭಕ್ತನ ಮೊರೆಯಾಲಿಸಿ ಗೌರಿ ಮೊರೆ ಕೇಳಿ ನೀ ಬಾರಿಯ ಎನ್ನ ಮೊರೆ ಕೇಳಿ ನೀ ಬಾರಿಯ ಎನ್ನ ಮೊರೆ ಕೇಳಿ ನೀ ಬಾರಿಯ ಭಕ್ತನ ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ ತಂದೆಯ ತಂದೆ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ಬೆತ್ತನ ಭಾಗವತೆಯ ಪರಮಾತ್ಮ ಈ ನಿಮ್ಮ ಪಾದದ ಧೂಳಿನಿಂದ ಈ ನನ್ನ ಕುಟೀರವು ಪಾವನವಾಯಿತು ಪರಮಾತ್ಮ ಪಾವನವಾಯಿತು ಪರಮಾತ್ಮ 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 ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ ಶತವಂದನವಯ್ಯ ಶತಪತ್ರಗಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿ ಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೃಷ್ಣ ಕೋಟಿ ವಂದನವಯ್ಯ ಮುದುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಪರಮಾತ್ಮ
ಬಂದೆಯ ಪರಮಾತ್ಮ. ಬಾಲಕಡಲೊಳ್ಳು ಲೀಲೆಯಿಂದ ಆಡಿದ ಲೋಲಲು ತನ್ನನ್ನೇ ಬಂದೆಯ ಕಡುಸಿದೆಯಾದ ಈ ಜಡನ ಕಡದು ಅರಿಯೇ ಪರಮಾತ್ಮ. ಕಡುಶಿಲೆಯಾದ ಈ ಜಡನ ಕಡದು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಸರಳ ಮೊರೆ ಕೇಳಿ ದುರುಳ ವಿರಣ್ಯನ ಕರುಳಳು ಕೊರಳಳು ಧರಿಸಿದೆಯ ಪರಮಾತ್ಮ. ಸರಳ ಮೊರೆ ಕೇಳಿ ದುರುಳ ವಿರಣ್ಯನ ಕರುಳನು ಕೊರಳಳು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯು ನಂದ ಗುಣ ರೂಪನೆ ನಿನ್ನ ಪರಮಾತ್ಮ. ಹರಿಯು ನಂದ ಗುಣ ರೂಪನೆ ನಿನ್ನ ಶರಣವನು ಮನದೊಳಗೆ ಜಪಿಸುತ್ತಲಿ ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ಇದರ ನಿನ್ನ ಕೊಂಡಾಟವೂ ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರಲಿ, ಹಸಿವಾಗುತ್ತಿರಲಿ, ಏನಾದರೂ ಆಹಾರವನ್ನು ಕೊಡುವುದಿಲ್ಲ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಬ್ರಹ್ಮಾಂಡವನ್ನೇ ಸಂರಕ್ಷಿಸಿ ಪರಿಪಾಲಿಸುತ್ತಿರುವ ನಿನಗೆ ನಿನ್ನ ಅಣು ಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆನು ದೇವ. ಇದರ ಪರಮಾತ್ಮ ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆ ತಂದಿತ್ತು. ನೀನೇನು ಸಾಮಾನ್ಯನೇ ವಿದುರ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ಇಷ್ಟಾನುಸಾರ. ವಿದುರ ಪರಮಾತ್ಮ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ಇಷ್ಟಾನುಸಾರ. ವಿದುರ ನಿನ್ನಿ ಗುಣಸಾಗರ ವಿದುರ ಜಗದಿಯ ಪಾರ ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ ದಿಂದಲ್ಲಿ ನೀ ಜೀವಿಸುತ್ತೀ
ಸುಖದಿಂದಲೇ ನೀ ಜೀವಿಸುತ್ತಿರುವೆ ಹರೆಯಲು ನಿನಗೆಡೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಹೋಲುವರೆ ಹರೆಯಲು ನಿನಗೆಡೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಹೋಲುವರೆ ಇದನ್ನರಿಯದೆ ಪಾಮರನಾತೆ ಇದನ್ನರಿಯದೆ ಪಾಮರನಾತೆ ವಿದುರ ನಿನ್ನೆ ಗುಣಸಾಗರ ನುಡಿಯಮೃತಮಯ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿದುರ 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 ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡುವ ಆಹಾರಗಳನ್ನು ತ್ಯಜಿಸಿ 40 ವರ್ಷಗಳಿಂದಲೂ ಈ ಕುಟೀರದಲ್ಲಿಯೇ ವಾಸ ಮಾಡಿಕೊಂಡಿರುವ ನಿನ್ನ ಭಕ್ತಿಯು ನನಗೆ ತಿಳಿಯದೆ ನನಗೆ ಹಸಿವಾಗುತ್ತಿರುವುದು ಏನಾದರೂ ಆಹಾರವನ್ನು ಕೊಡುವಿದುರಾ ಪರಮಾತ್ಮ ವಿದುರ ನನ್ನಲ್ಲಿ ಆ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ ದೇವ. ವಿದುರ ನನಗೆ ಬೇಕಾದ್ದು ಕ್ಷೀರವಲ್ಲವೇ ಹಿಂದೆ ನಾನು ಬಾಲ್ಯದಲ್ಲಿದ್ದಾಗ ಕ್ಷೀರಕ್ಕಾಗಿ ಮನೆ ಮನೆಗಳಿಗೆ ಹೋಗುತ್ತಿರಲಿವೆ ಅದು ಅಲ್ಲದೆ ಹಿಂದೆ ಭಕ್ತನಾದ ಕುಚೇಲನು ನನಗಾಗಿ ತಂದಿದ್ದ ಹಿಡಿ ಅವಲಕ್ಕಿಯ ಸಾರವು ನನಗಿನ್ನೂ ಜ್ಞಾಪಕದಲ್ಲಿರುವುದು ಅದು ಅಲ್ಲದೆ ನಾನು ತ್ರೇತಾಯುಗದಲ್ಲಿ ರಾಮಾವತಾರದಲ್ಲಿದ್ದಾಗ ಶಬರಿಯು ನನಗಾಗಿ ಆರಿಸಿ ಕಚ್ಚಿ ರುಚಿ ನೋಡಿಟ್ಟಿದ್ದ ಹಣ್ಣಿನ ಸವಿಯು ಹಬ್ಬ ನಾನು ಈಗ ಸವಿದಂತಿದೆ ಈಗ ನೀನು ಕೊಡುವ ಕ್ಷೀರವು ಅದೆಲ್ಲಕ್ಕಿಂತಲೂ ಅತ್ಯುತ್ತಮವಾದುದು ಎಲ್ಲಿ ಆ ಕ್ಷೀರವನ್ನೇ ಕೊಡುವುದಿರಾ ಏಕೆ ಏಕೆ ತವಕ ಪಡುತ್ತಿರುವುದಿರಾ ಪರಮಾತ್ಮ ಏನೆಂದು ಹೇಳಲಿ ದೇವ. ಇದ್ದ ಕ್ಷೀರವನ್ನು ಈಗ ತಾನೇ ನಿಮಗರ್ಪಿಸಿ ಉಳಿದ ಕ್ಷೀರವನ್ನು ಪ್ರಸಾದದ ರೂಪವಾಗಿ ನಾನೇ ಸ್ವೀಕರಿಸಿ ಬಿಟ್ಟೆನಲ್ಲ ದೇವ. ವಿದುರ ನನಗರ್ಪಿತವಾದ ಮೇಲೆ ಆ ಪಾತ್ರೆ ತಳಭಾಗದಲ್ಲಿ ಕ್ಷೀರವಿರಲೇಬೇಕಲ್ಲವೇ ಎಲ್ಲಿ ಆ ಪಾತ್ರೆಯನ್ನೇ ತೆಗೆದುಕೊಂಡು ಬಾ. ಸ್ವೀಕರಿಸಿ ಪರಮಾತ್ಮ. ವಿದುರ ಪರಮಾತ್ಮ ನೋಡಿದೆಯಾ ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ ನೀನೆಂತಹ ಸುಳ್ಳುಗಾರನೆಯ ಪರಮಾತ್ಮ. ವಿದುರ ಈ ತರ ತಳದ ಭಾಗದಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ ನೋಡುತ್ತಿರು. ವಿದುರ ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ ನೀನು ಕೊಟ್ಟ ಕ್ಷೀರವು ನನಗರ್ಪಿತವಾಗಿ ಆ ದುರ್ಯೋಧನನ ಆಸ್ಥಾನದ ಮುಂದೆ ಕ್ಷೀರ ಸಾಗರವಾಗಿ ಹರಿಯುತ್ತಿರುವುದನ್ನು ನೋಡಿ ಪರಮಾತ್ಮ ವಿದುರ ಧನ್ಯನಾದೆನು ತಂದೆ, ಧನ್ಯನಾದೆ. ಬ್ರಹ್ಮಾಂಡಾಧೀಶಂ ಭುವಿಯೋ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ दानव कुल विनाशितो दानव
ಕ್ಷೀರಸಾಗರ ಶಯನ, ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ. ನಿನ್ನ ಮಹಿಮೆಯನ್ನು ಕೊಂಡಾಡಲು ನಾನು ಅಸಮರ್ಥನು ಪರಮಾತ್ಮ, ಅಸಮರ್ಥನು. ನಿಮ್ಮನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು ಪರಮಾತ್ಮ, ಧನ್ಯರು ಪರಮಾತ್ಮ. ಅವೇನು ಬಂದ ಸಮಾಚಾರ ವಿದುರ ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವರನ್ನು ಕದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವರನ್ನು ಕದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ, ಹೃದಯ ಸುತರು ಸಧರ್ಮದೊಳಿರಲು, ಹೃದಯ ಸುತರು ಸಧರ್ಮದೊಳಿರಲು. ಅತಿರತೆಯೀತರು ಕುರುನಂದನರು. ಇದುರ ಅತಿರತೆಯೀತರು ಕುರುನಂದನರು. ಸತ್ಯವಂತರಿಗೆ ಸ್ಥಿರವಿಲ್ಲವೋ ಸತ್ಯವಂತರಿಗೆ ಸ್ಥಿರವಿಲ್ಲವತೆ. ಕುಟಿಲ ಮತಿಗಳಿಗೆ ಶುಭಬಹುದೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವರನ್ನು ಕದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ, ನಾನೆಂದು ಬಲು ಗರ್ವದಿಂದ ನೆರವ ಕುರುಕುಲವನ್ನು ಧರಿಸೈಸುವುದೇ. ನಾನೆಂದು ಬಲು ಗರ್ವದಿಂದ ನೆರವ ಕುರುಕುಲವನ್ನು ಧರಿಸೈಸುವುದೇ. ಕೆಣಕಿ ಕೇಸರಿಯ ಬಣದ ಮೂಲಕ ಕದನದಲ್ಲಿ ಜಯಗಳಿಸುವುದೇ. ಕೆಣಕಿ ಕೇಸರಿಯ ಬಣಗುಜ ಮೂಲಕ ಕದನದಲ್ಲಿ ಜಯಗಳಿಸುವುದೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು. ಮಧಾಂಗರವರ ಧಪ್ಪತನಗೈಯುಗೆ ಯುಧಿಷ್ಠರ ಜಯವಂತಿರಗೊಂಡಿದೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವರನ್ನು ಕದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ನಾನಿಂದು ನನ್ನ ಸೋದರತಿಯಾದ ಕುಂತಿದೇವಿಯ ಮನೆಗೆ ಹೋಗಿ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಂತರ ಆ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ನೀನೆಂದು ಕಂಡು ಕೇಳಿರಿಯದ ಒಂದು ವಿಚಿತ್ರ ವೃತ್ತಾಂತವು ನಡೆಯುವುದು. ನೀನು ನೋಡುವಂತೆ ಬಾ ವಿದುರ. ಅಪ್ಪಣೆಯಂತೆ ಆಗಲಿ ವಿದುರ, ಪರಮಾತ್ಮ. ನೀನು ಬರುವಾಗ ನಿನ್ನಲ್ಲಿರುವ ಆ ಶಿವಧನಸ್ಸನ್ನು ಸಹ ಮರೆಯದಂತೆ ತೆಗೆದು ತಮ್ಮ ಇಚ್ಛೆಯಂತೆ ಆಗಲಿ ಪರಮಾತ್ಮ. ಪರಮಾತ್ಮ, ವಿದುರ, ಭಕ್ತರಾದ ಪಾಂಡವರಿಗೆ ಮಧ್ಯತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ಹಿಂದೆ ನಿನ್ನ ಭಕ್ತರಾದ ಶಬರಿ, ಕುಚೇಲ ಇನ್ನುಳಿದ ಭಕ್ತರನ್ನು ಕಾಪಾಡಿದಂತೆ ನನ್ನನ್ನು ಕಾಪಾಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ದೇವಾ. ಹಾಗೆ ಆಗಲಿ ಪರಮಾತ್ಮ. ಜಗದ ಜೀವನದ ತನು ನೀನೆ ಆಡಿಸಿ ಕೊಂಡಿಸಿ ಮಾಯಯ್ಯ ಕವಿಸಿ, ಆಡಿಸಿ ಕೊಂಡಿಸಿ ಮಾಯಯ್ಯ ಕವಿಸಿ. ಮನ ಮಿಡಿಯುವ ಮೋಹನ ರೂಪ ದೇವ ಜಗದ. ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರನೆ ಬಲ್ಲವರಿಲ್ಲ ಜಗದ ಜೀವರನೆ ಬವಣೆಗೆ ಸಿಲುಕಿದ ಕ್ರಾಂತಿಯ ಮನುಜರ
ಪರಿಪಾಲಿಸು ಪರಮಾತ್ಮ. ಭವರೋಗ ವೈದ್ಯ ಪರಿಪಾಲಿಸು ಜಗದ ಜೀವನದ ತನು ನೀನೇ ಆಡಿಸಿ ಗುಣಿಸಿ ಮಾಯಯ್ಯ ಕವಿಸಿ ಆಡಿಸಿ ಗುಣಿಸಿ ಮಾಯಯ್ಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ತನು ನೀನೇ ಜಗದ ಜೀವನದ ತನು ನೀನೇ. ಗುರುಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿವಾಲುವಂತಿರೇ ಗುರುಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿವಾಲುವಂತಿರೇ ಸ್ವರ ಸಂಪನ್ನ ದೀಪ್ತಿಮಣಿ ಮಕುಟ ವರ್ಧನೆಗೆ ದುರೋಧರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶಾಸನಾದಿಗಳಿರಲ್ ಎಣೈಗರೆ ಎನೆಗೆ ಸಿಂಧೂತನಯ ಗುರುವಂಧ್ಯ ವಿನಯ ಸಾಟಿ ಇರುವರೆಗಿನ್ ತನಗೆ ಸರಿ ಸಾಟಿ ಇರುವರೆ ಪೇ ಸಾಟಿ ಇರುವರೆಗಿನ್ ತನಗೆ ಸರಿ ಸಾಟಿ ಇರುವರೆ ಪೇ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಗೆ ಕೈಕ ದೊರೆಗೆನಿಸಿ ಬಾಳುತ್ತಿರೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಗೆ ಕೈಕ ದೊರೆಗೆನಿಸಿ ಬಾಳುತ್ತಿರೆ ಸಾಟಿ ಇರುವರೆಗೆ ತನಗೆ ಸರಿ ಸಾಟಿ ಇರುವರೆ ಪೇ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯ ರಣದಲ್ಲೂ ಋತುಗಳ ವಧಿಸದೆ ಬಿಡುವೆನ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯ ರಣದಲ್ಲೂ ರಿಪುಗಳ ವಧಿಸದೆ ಬಿಡುವೆನ ಈ ಭಾವಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಈ ಭಾವಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ
ಇರುವಲ್ಲಿ ಸಾಟಿ ಇರುವರೆಗೆ ಕರಗ ಸರಿ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ಕರಗ ಸರಿ ಸಾಟಿ ಇರುವರೆಗೆ ಗುರುಕುಲ ಹಾಸನದಿ ಚಲವ ಬಿಡದೆ ಶೌರ್ಯದಿಗೆ ಕೈಕದೊರೆಗೆ ಹಾಸನದೆ ಚಲವ ಬಿಡದೆ ಶೌರ್ಯದಿಗೆ ಕೈಕದೊರೆಗೆನಿಸಿ ಬಾಳಿಕೆರೆ ಸಾಟಿ ಇರುವರೆಗೆ ಕರಗ ಸರಿ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ಕರಗ ಸರಿ ಸಾಟಿ ಇರುವರೆಗೆ ಪಿತಾಮಹ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ತಿನ್ನುವುದಕ್ಕನ್ನವಿಲ್ಲದೆ ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಹರ ಇಟ್ಟವರ ಸಾಹಸ ಅದೆಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂಬುದನ್ನು ನೋಡಿದಿರಾ? ದುರ್ಯೋಧನ, ನೀನು ಹಾಗೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ನಿಶ್ಚಯವಲ್ಲವೇ? ಆತ ನನ್ನ ಬಳಿ 11 ಲಕ್ಷ ಸೈನ್ಯವಿರುವುದು. ಆದರೆ ಹಿಡಿದಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಂತೆ ನಚ್ಚುಕೊಳ್ಳುವರು. ಆದಿರಲಿ ಸಹೋದರ ದುಶ್ಯಾಸನ, ಅಗ್ರಜ, ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮಾಪದೇಶಕನು ಯಾರು? ಅಗ್ರಜ, ಇದೇನು ಹೀಗೆ ಹೇಳುತ್ತಿರುವೆ? ನನ್ನ ಶೌರ್ಯವು ನಿನಗೆ ತಿಳಿಯದೆ ಆ ಪಾಂಡವರನ್ನು ಜಯಿಸಲು ನಾನು ಮತ್ತು ಅಂಗಾಧಿಪತಿಯಾದ ಕರ್ಣನಿಲ್ಲವೇ? ಸುಯೋಧನ, ಭೀಷ್ಮಾಚಾರ್ಯರ ಎದುರಲ್ಲಿ ಬೆಳೆದ ನಿನಗೆ ಭಯವೇಕೆ? ನಿನ್ನ ಚಿಂತೆಯನ್ನು ಬಿಡು. ರಾಮೇಣನೊಂದಿಗೆ ಪ್ರಾರ್ಥಿಸುವೆನು. ಯುದ್ಧವೆಂಬ ಕಾಳಿಗಿಟ್ಟು ಹಚ್ಚಿದ ಮೇಲೆ ಅದು ರಕ್ತ ಪ್ರವಾಹದಿಂದಲ್ಲದೆ ಮತ್ತಾವುದರಿಂದಲೂ ಶಾಂತಿಯಾಗಲ್ಲ. ಸುಯೋಧನ, ನಿನ್ನ ಆತ್ಮಸಾಕ್ಷಿಗೂ ಲೋಕಾಭಿಪ್ರಾಯಕ್ಕೂ ವಿರುದ್ಧವಾದ ಕಾರ್ಯವನ್ನು ಆಚರಿಸಬೇಡ. ಅಣ್ಣವು ಪಾಂಡವರ ಪಕ್ಷಪಾತಿಯು ಇಲ್ಲ ಇರುವರಲ್ಲ. ಅಯ್ಯೋ ಮರುಳೇ, ಪಾಂಡವರ ಪಕ್ಷಪಾತಿಗಳಲ್ಲ, ಧರ್ಮದ ಪಕ್ಷಪಾತಿಗಳೆಂದು ತಿಳಿ. ಮಹಾರಾಜ, ಶ್ರೀಕೃಷ್ಣ ಪರಮಾತ್ಮರು ದಯಮಾಡಿಸಿದರು. ಏನು ಪುರುಷೋತ್ತಮನು ಬರುತ್ತಿರುವನೆ? ಬರಲಿ, ಬಹಳ ಸಂತೋಷ. ಆತ ನೀನು ಸುಮ್ಮನಿರು. ರಾಧಾದಿರಾಜನು ನಾನಿರುವಲ್ಲಿ ಆ ಧನ ಕಾಯುವ ಗಲ್ಲನ ಪುರುಷೋತ್ತಮನು ನೆಟ್ಟಗೆ ನನ್ನ ಮನೆಗೆ ಬಾರದೆ ತನ್ನೊಟ್ಟುಗಳಕ್ಕನುಸಾರವಾಗಿ ಈ ದಾಸಿಪುತ್ರನ ಮನೆಗೆ ಹೋಗಬಹುದೇ? ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುವವನಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರ ಬರುತ್ತಿಲ್ಲ. ಅಂತೆಯೇ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಸಂತೈಸು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಬಾಳ್ಮುಚ್ಚು. ದುರ್ಯೋಧನ, ಫಲವಂತನಾದ ನಿನಗೆ ದುರ್ಯೋಧನ
ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ಪದ್ಯವು ರುಚಿಸುವಂತೆ ಪದ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನಗೆ ಮರಣಕಾಲ ಸನ್ನಿಹಿತವಾಗಿದ್ದರಿಂದಲೇ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ಒದರದಿರಲೋ ವಿದುರ ಸದರದೆ ದುಡಿಸಿ ಒದರದಿರಲೋ ವಿದುರ ಸದರದೆ ವಿದುರ ಒದರದಿರಲೋ ವಿದುರ ಸದರದೆ ದುಡುಕಿ ಒದರದಿರಲೋ ವಿದುರ ಸದರದೆ ಸಭೆಯೊಳು ನಿಂತು ತೆರೆದು ಈ ಕೌರವನ ವಿದುರ ನೆಲದ ಸಭೆಯೊಳು ನಿಂತು ತೆರೆದು ಈ ಕೌರವನ ನುಡಿಗಳಾದ ಎರಿದು ಕಲ್ಲಲ್ಲಿ ಕಟ್ಟರು ಕಟ್ಟದಳು ಒದರದಿರಲೋ ವಿದುರ ಸದರದೆ ಒದರದಿರಲೋ ವಿದುರ ಸದರದೆ ಒದರದಿರಲೋ ವಿದುರ ಸದರದೆ ತಪ್ಪಲಿಯ ಮಗನೇನು ಪರದೇಶಿ ಎಬ್ಬುಲಿಯ ಗರ್ಭವನ್ನು ಭೇದಿಸುವ ತರದೆ ತಪ್ಪಲಿಯ ಮಗನೇನು ಪರದೇಶಿ ಎಬ್ಬುಲಿಯ ಗರ್ಭವನ್ನು ಭೇದಿಸುವ ತರದೆ ಕಳುವೈರಿ ಪಾಂಡವರ ಪರವಹಿಸಿ ಚಲದಂಡ ಮಲ್ಲಪುರ ದೊರೆಯ ಧಿಕ್ಕರಿಸಿ ಕಳುವೈರಿ ಪಾಂಡವರ ಪರವಹಿಸಿ ಚಲದಂಡ ಮಲ್ಲಪುರ ದೊರೆಯ ಧಿಕ್ಕರಿಸಿ ಒದರದಿರಲೋ ವಿದುರ ಸದರದೆ ದುಡುಕಿ ಒದರದಿರಲೋ ವಿದುರ ಸದರದೆ ಒದರದಿರಲೋ ವಿದುರ ಸದರದೆ ಒದರದಿರಲೋ ವಿದುರ ಸದರದೆ. ವೀರರಿಂದ ಪರಿವೃತ್ತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನಗಳು ಅನವಶ್ಯಕ. ಸಾಗರ ದುಶ್ಯಾಸನ ಅಗ್ರಜ ಈ ವಿದುರನು ಹಿರಿಯನು ಪೂಜ್ಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ಇದು ರಾಜಸ್ಥಾನವೆಂಬ ಗೌರವವನ್ನು ಮರೆತು ಮಿತಿ ಮೀರಿ ಹರಡುತ್ತಿರುವನು. ಇವನನ್ನು ಸಭೆಯಿಂದ ಆಚೆಗೆ ತಳ್ಳಿ. ಎಲ್ಲವೋ ವಿದುರ, ಏನ ನುಡಿದೆಯೋ ಜ್ಞಾನ ರಹಿತನೇ ನೀ, ಪಾನ ಮತ್ತನಂತೇನ ನುಡಿದೆಯೋ ಜ್ಞಾನ ರಹಿತನೇ ನೀ. ವಿದುರ ಮಹಾಶಯ, ಏನ ನುಡಿದೆಯೋ ಜ್ಞಾನ ರಹಿತನೇ ನೀ, ಪಾನ ಮತ್ತನಂತೇನ ನುಡಿದೆಯೋ ಜ್ಞಾನ ರಹಿತನೇ ನೀ. ಕರೆ ಸಭೆಗಾಗಮಿಸಿಯಾದರೂ ಕುರು ಸಾಮ್ರಾಟನ ಜರಿವಂತೆಂದೆಯ ಕರೆಯ ಸಭೆಗಾಗಮಿಸಿಯಾದರೂ ಕುರು ಸಾಮ್ರಾಟನ ಜರಿವಂತೆಂದೆಯ ಯಾರ ಒತ್ತಾಸೆಯಿಂದಲೂ ಈ ಪರಿ ವೀರ ಗೌರವೇಶ್ವರ ಜರಿಗೋ ಇದುರೋ ಯಾರ ಒತ್ತಾಸೆಯಿಂದಲೂ ಈ ಪರಿ ವೀರ ಗೌರವೇಶ್ವರ ಜರಿಗು ಇದರ ಶಬ್ದಗಳಾಡಿದರೆ ಅಪ್ಪಳಿಸುವೆ ನೀ ಕಥಾ ದಂಡದಿ. ಇದರ ಮಾಶಯ ಇದರ ಶಬ್ದಗಳಾಡಿದರೆ ಅಪ್ಪಳಿಸುವೆ ನೀ ಕಥಾ ದಂಡದಿ. ಏನು ನುಡಿದೆಯೋ ಜ್ಞಾನ ರಹಿತನೇ ನೀ, ಪಾನ ಮತ್ತನಂತೆ ಏನು ನುಡಿದೆಯೋ ಜ್ಞಾನ ರಹಿತನೇ ನೀ. ಎಲ್ಲವೆಲ್ಲವೋ ವಿದುರ, ಈ ನನ್ನ ನೆಚ್ಚಿನ ಕಥೆಗೆ ಬೆಚ್ಚಿ ಬಿಡಿಸಿದವರನ್ನು ನುಚ್ಚು ನೂರಾಗಿ ಬಿಟ್ಟನು. ಎಚ್ಚರ, ಈ ಕೂಡಲೇ ಸಭೆಯಿಂದ ಹೊರನಡಿ, ಇಲ್ಲವಾದರೆ ನಿನ್ನ ಕಂಠಕ್ಕೆ ಕರವನಿಟ್ಟು ದೂಡಿ ಬಿಟ್ಟನು. ಎಚ್ಚರ. ಬಲೆ, ನನ್ನನ್ನು ಸಭೆಯಿಂದ ಹೊರಗೆ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಿನ್ನ ನಾಲಿಗೆಯು ಸೀಳಿ ಹೋಗಬಾರದೆ. ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಿನ್ನ ನಾಲಿಗೆಯು ಸಿಳಿ ಹೋಗಬಾರದೆ. ನೀಚನೆ, ನಿನ್ನಿಂದಲೇ ಆಡಬಾರದ ಮಾತುಗಳನ್ನು ಕೇಳಿದ ಮೇಲೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಆ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ಪ್ರಹರಿಸಿ ನಿನ್ನ ತೊಡೆಯನ್ನು ಕೊಲ್ಲುವಾಗ ಅದನ್ನು ತಡೆಯಬೇಕೆಂದಿದ್ದು ರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಸುಯೋಧನ. ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ
ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಅಲ್ಲ, ಅವರೇನಾದರೂ ನಿನ್ನ ಸಹಾಯಕ್ಕೆ ನಿಂತಿದ್ದರೆ ಈ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸಲು ಸಾಧ್ಯವಿರುತ್ತಿರಲಿಲ್ಲ. ಕರ್ಣ, ಈ ವಿದುರನ ಕೊಟ್ಟು ಬೆದರಿಕೆಗೆ ನೀನೂ ಸಹಾಯದಿರುವೆಯ? ದುರದೋಳ್ ಪಾರ್ತನ ಶಿರವಂ ಧರಣಿ ಗುರುಳಿಪೆನೆನುತೇ, ದುರದೋ ಪಾರ್ತನ ಶಿರವಂ ಧರಣಿ ಗುರುಳಿಪೆನೆನುತೆ ಶಪಥವನಾಂತೋ ಮಗೇಶ್ವರನ ಕುವರನ ಮೆಚ್ಚಿಸಿ ಮಗೇಶ್ವರನ ಕುವರನ ಮೆಚ್ಚಿಸಿ ವರಚಾಪವನಾಂತು ನಿನಗೆ ಸಮನಾರಿಗರೇ ಕರ್ಣ. ಕರ್ಣ, ಯೋಧನ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಸಹ ಬೆದರೆಯ? ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು, ಅಥವಾ ಇವನ ಬಿಲ್ಲಿನಿಂದಾಗತಕ್ಕ ಸಹಾಯವಾದರೂ ಏನು? ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಅವರನ್ನು ಕೂಡಲೇ ಸಭೆಯಿಂದ ತೆರಳಬೇಕಾಗುವುದು ಎತ್ತರ. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವ ಎಂದು ಹೇಳಿದೆನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಎಲ್ಲಿತ ಆ ಭಲ್ಲನು ಬಂದಾಗ ನಾನು ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೋ ಅಗ್ರಜ. ಆಹಾ, ಭೀಷ್ಮ, ದ್ರೋಣ, ವಿದುರಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈ ದುರ್ಯೋಧನನ್ನು ನೋಡಿಯೂ ನೋಡದವನಂತೆ ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಯೋಗಮಾಯೆ ಜಾಗೃತಳಾಗ. ಚಕ್ರವರ್ತಿ, ಅಸಂಭವ. ದೂತನಾಗಿ ಬಂದ ನನಗೆ ನೀನು ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ನನಗೂ ಅದೇ ಅನುಮಾನವಿತ್ತು. ಸಾಮ್ರಾಟರು ತಾವಾಗಿ ಇಳಿದು ಬಂದರೋ ಅಥವಾ ಉರುಳಿ ಉರುಳಿ ಬಿದ್ದರೋ? ಕೃಷ್ಣ, ನಿನ್ನ ಮಾಯದಾಟ ನಮ್ಮ ಸಾಮ್ರಾಟರ ಎದುರು ಧೂಳಿಪಟ ಧೂಳಿಪಟ. ಕೃಷ್ಣ, ಹಟ್ಟಹಾಸದ ಮೆಟ್ಟಿ ಮೆರೆಯ ದಿಟ್ಟ ಶತ್ರುಗಳ ಹೆಡೆ ಮೆಟ್ಟಿ ವಾಯಿ ಭಟ್ಟಿಗ ಕಳಂದೂರ ಚಕ್ರವರ್ತಿ, ನಿನ್ನಂತಹ ಡಾಂಬಿಗರಿಗೆ ನಮಸ್ಕರಿಸನೆಂದು ಭಾವಿಸಬೇಡ. ನಿನ್ನಲ್ಲಿ ದೂತ ಲಕ್ಷಣ ಇದೆಯೋ ಇಲ್ಲವೋ ಎಂದು ಒಡಂಗೂಡಿ ಬಂದು ನೋಡಿದ ಮಾತ್ರಕ್ಕೆ ನಮಸ್ಕರಿಸನೆಂದು ಭಾವಿಸಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಅದು ಭೂದೇವಿಗೆಂದು ತಿಳಿ. ಕೃಷ್ಣ, ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದಾಯಿತು, ಚಾರನಾಗಿ ಗೋಪಿಕಾಸ್ತ್ರೀಯರನ್ನು ಅಪಹರಿಸುತ್ತಾಯಿತು, ಅನೇಕರನ್ನು ಮೋಸದಿಂದ ಕೊಂದದ್ದಾಯಿತು. ಇಷ್ಟು ಸಾಲದೆ ಕೃಷ್ಣ, ಇಷ್ಟು ಸಾಲದೆ ಈಗ ನೀನು ದೂತನಾಗಿ ಬರಬಹುದೇ? ನೀನು ಬಂದೇ ಬರುವೆ ಎಂದು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೆನು. ಆದರೆ ನಿನ್ನುಟ್ಟು ಗುಣಕ್ಕನುಸಾರವಾಗಿ ಈ ದಾಸಿಪುತ್ರನ ಮನೆಗೆ ಹೋಗಬಹುದೇ? ಏಕೆ ಕೃಷ್ಣ? ಪೂಜ್ಯರಾದ ಭೀಷ್ಮ, ದ್ರೋಣಾದಿಗಳಿರಲ್ವೇ, ಅವರ ಮನೆಗಳಿಗಾದರೂ ಹೋಗಬಲ್ಲಿತ್ತು. ಆಹಾ, ಗೊಲ್ಲನಿಂದ ಪೈಪೋಷದನಾದ ಗೊಲ್ಲ ಬುದ್ಧಿ ಎಲ್ಲಿ ತಾನೇ ಓದಿತ್ತು? ಕೃಷ್ಣ, ಬಂದದ್ದಾಯಿತು. ಈ ಸಿಂಹ ಪೀಠವನ್ನು ಅಲಂಕರಿಸು. ಕುರು ಸಾರ್ವಭೌಮನ ರಾಜವೈಭೋಗವನ್ನು ಒಮ್ಮೆಯಾದರೂ ನೋಡಿಕೊಂಡು ಹೋಗುವಂತೆ. ಭಾವ, ನಿನಗೆ ನರ್ತನವೆಂದರೆ ಬಹಳವಿಷ್ಟವಲ್ಲವೇ? ಇದ್ದರೂ ಇರಬಹುದು. ಇದ್ದರೂ ಏನು, ಇದ್ದೇ ಇದೆ. ಸಹೋದರ ಅಗ್ರಜ,